ಕಳೆದ 25 ವರ್ಷಗಳಿಂದ ಫಿಲಂ ಇಂಡಸ್ಟ್ರಿ ಇದ್ದಾರೆ. ಕುರಿ ಅನ್ನೋದಿದೆಯಲ್ಲ ನನ್ನ ತಂದೆ ತಾಯಿ ನಾನು ಬಿಡಲ್ಲ ಅದನ್ನ, ಅದು ಸಾಯೋರ್ಗು ನಾನು ಬಿಡಲ್ಲ, ನಾನು ಅದನ್ನ ಬಿಡಲ್ಲ. ಲೈಫ್ ಒಂದ್ ಕಡೆ ಸೆಟಲ್ಡ್ ಆಗ್ತಾ ಇಲ್ಲ, ಒಂದ್ ಕಡೆ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಏನ್ ಮಾಡೋದು ಜೀವನ? ಜನಗಳ ಆಶೀರ್ವಾದ ನಡೀತಾ ಇದೆ ಜೀವನ. ಅಪ್ಡೇಟ್ ಇಲ್ವಲ್ಲ ಲೈಫಲ್ಲಿ. ಯಾವುದು ಶಾಶ್ವತ ಅಲ್ಲ, ನಮ್ಮ ಕೆಲಸ ನಾವು ನೋಡ್ಕೋಬೇಕು. ಪದೇನು ತಿನ್ಸ್ಕೊಂಡಿರ್ತೀರಾ, ಕೆಟ್ಟ ಮಾತನ್ನು ಬಯಸ್ಕೊಂಡಿರ್ತೀರಾ. ನಮ್ಮ ಹತ್ರ ಜಾಕಿ ಚೈನ್ ತಂದಿದ್ದಂಗೆ ಮನಸ್ಸು ಶುದ್ಧ ಇರುತ್ತಲ್ಲ, ಆಗ ಮನುಷ್ಯನ ದೇಹ ಹಂಗೆ ಲಕ್ಷಣವಾಗಿರುತ್ತೆ. ಜನದ ಮನಸ್ಸು ಗೆದ್ದಿದ್ದೀವಿ, ಇಲ್ಲಿ ಒಳಗೆ ಇಂಡಸ್ಟ್ರಿ ಮನಸ್ಸು ಗೆಲ್ಬೇಕಲ್ಲ ನಾವು, ಅದು ಗೆಲ್ಲೋದು ಗೊತ್ತಿಲ್ವಲ್ಲ ಐಡಿಯಾ ನಮಗೆ. ನಾನೊಬ್ಬ ಸೇಲ್ಸ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದೇನೆ, ತಿಂಗಳಿಗೆ 1,500 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ನನಗೆ. ಬಕೆಟ್ ಅನ್ನೋದು ಹಿಡಿಬೇಕು ಕರೆಕ್ಟಾಗಿ. ನಿಮ್ಮನ್ನ ತುಂಬಾ ಯೂಸ್ ಮಾಡ್ಕೊಂಡು ಡಸ್ಟ್ಬಿನ್ ತರ ನಿಮ್ಮನ್ನ ಬಿಸಾಕಿಲ್ಲ. ನಾವು ಡಸ್ಟ್ಬಿನ್ ಅಲ್ಲ ಬಿಡಿ, ನಾವು ಫುಲ್ ಸ್ಟ್ರಾಂಗ್ ಪಿನ್ನು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಕಳೆದ ತಿಂಗಳು 2 ಎಪಿಸೋಡ್ ಮಾಡಿದ್ದೆ. ಒಂದು ಗಿಚ್ಚಿಗಿಲಿ ಖ್ಯಾತಿಯ ಚಂದ್ರಪ್ರಭಾ, ಹಾಗೆ ಜೂನಿಯರ್ ಡಿ ಬಾಸ್ ಅವಿನಾಶ್ ಅವ್ರದ್ದು. ಸೊ ಆ 2 ಪ್ರೋಗ್ರಾಮ್ಗಳು ನಿಮ್ಗಳಿಗೆ ಬಹಳ ಇಷ್ಟ ಆಗಿತ್ತು. ಕಮೆಂಟ್ ಬಾಕ್ಸಲ್ಲಿ ನೋಡಿದೆ ಆ್ಯಂಡ್ ನನಗೆ ಒಂದಷ್ಟು ಜನ DM ಮಾಡಿದ್ರಿ, ಜೊತೆಗೆ ಒಂದಷ್ಟು ಜನ ಮೆಸೇಜ್ ಕೂಡ ಮಾಡಿದ್ರಿ. ತುಂಬ ಚೆನ್ನಾಗಿ ಬಂದಿದೆ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡಿ, ಯಾರು ತುಂಬ ಚೆನ್ನಾಗಿ ಶೈನ್ ಆಗಿ ಇವತ್ತಿಗೆ ಕಾಣಿಸ್ಕೊಳ್ತಾ ಇಲ್ಲೋ ಅಂಥವ್ರ ಕಾರ್ಯಕ್ರಮ ಮಾಡಿ ಅಂತ ಸಿಕ್ಕಾಪಟ್ಟೆ ಜನ ನೀವು ಕೂಡ ಹೇಳ್ತಾ ಇದ್ರಿ. ಸೊ ನೀವು ಅಷ್ಟೊಂದೆಲ್ಲ ಹೇಳಿದ್ದೀರಾ ಅಂತಂದಮೇಲೆ ನಾವು ಅದನ್ನು ಕಂಟಿನ್ಯೂ ಮಾಡಲೇಬೇಕು. ಹಾಗೆ ಕಂಟಿನ್ಯೂ ಮಾಡಬೇಕಾದ್ರೆ ಯಾರನ್ನ ನೆಕ್ಸ್ಟ್ ಇಂಟರ್ವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಒಂದಷ್ಟು ಕಣ್ಮುಂದೆ ಬರ್ತಾ ಹೋಗ್ತಾಯಿದ್ರು. ಬಟ್ ನನಗೆ ಸಿಕ್ಕಂಥ ವ್ಯಕ್ತಿ ಯಾರು ಅಂತಂದರೆ, ಸೊ ಈಗಲೇ ಹೇಳಲ್ಲ, ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಸೊ ಕಳೆದ 25 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಲೇ ಇದ್ದಾರೆ ಆ್ಯಂಡ್ ಒಂದಷ್ಟು ಜನಕ್ಕೆ ಅವರು ಕ್ವಾಟ್ಲೆ ಕೂಡ ಕೊಟ್ಟಿದ್ದಾರೆ. ಯಾರು ಅಂತ ಈಗಲೇ ಹೇಳಲ್ಲ. ಸೊ ಅಲ್ಲಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಅವ್ರ ಬಗ್ಗೆ ಮತ್ತೊಂದು ಚಿಕ್ಕ ಇಂಟ್ರಡಕ್ಷನ್ ಕೊಟ್ಟು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಆವಾಗಲೇ ಒಂದು ಚಿಕ್ಕ ಲೀಡ್ ಕೊಟ್ಟೆ ಆ ವ್ಯಕ್ತಿ ಬಗ್ಗೆ. ಸೊ ಮತ್ತೆ ಆ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂತಂದರೆ, ಕಳೆದ 25 ವರ್ಷಗಳಿಂದ ಫಿಲಮ್ ಇಂಡಸ್ಟ್ರಿಲಿದ್ದಾರೆ. 170ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಮ್ಮನ್ನೆಲ್ಲ ಕೂಡ ಎಂಟರ್ಟೈನ್ ಮಾಡೋಂಥ ವ್ಯಕ್ತಿ. ಆ್ಯಂಡ್ ಇವಾಗಲೂ ಕೂಡ ಯಾವುದೇ ಕಾಸ್ಟ್ಯೂಮ್ ಹಾಕ್ಕೊಳ್ಳಿ, ಆ ಕಾಸ್ಟ್ಯೂಮಲ್ಲಿ ಜನಗಳನ್ನ ಈಸಿಯಾಗಿ ಪ್ರ್ಯಾಂಕ್ ಮಾಡ್ತಾರೆ. ಸೊ ಅವರ ಹೆಸರು ಹಿಂದೆ ಒಂದು ಟ್ಯಾಗ್ ಇದೆ, ಅದೇ ಕುರಿ. ಸೊ ಬೇರೆ ಯಾರು ಅಲ್ಲ, ನನ್ನ ಜೊತೆ ಇವತ್ತು ಗೆಸ್ಟಾಗಿ ಇರುವಂಥದ್ದು ಯಾರು ಅಂತಂದರೆ ಕುರಿ ಬಾಂಡ್ ಸುನಿಲ್. ಹಲೋ ಸರ್. ಹಾಯ್ ಬ್ರದರ್, ಹೇಗಿದ್ದೀರಾ? ಸೂಪರ್. ಬನ್ನಿ. ಎಸ್. ಸೊ ನಾನು ಹೈಟ್ ಇದ್ದೀನಿ ಅಂದ್ಬಿಟ್ಟು ಕೆಳಗಡೆಯಿಂದನೇ ತಗೊಂಡ್ರೆ. ಹೌದು. ನಮ್ಗೆ ಹೈಟ್ ಮ್ಯಾಚ್ ಮಾಡೋಕ್ಕಾಗಲ್ಲ, ಏನು ಮಾಡ್ತೀರ? ನಮ್ಮ ಹತ್ರ ಜಾಕಿ ಚೈನ್ ಫ್ಯಾಮಿಲಿ ಇದ್ದಂಗೆ. ಕೊಳ್ಳುಕ್ಕಿದ್ದೆ ನೀವು ಫುಲ್ಲು ಸ್ಟ್ರಾಂಗ್ ಆಗಿರ್ತೀರಾ ಅಂತ. ಹಂಗ ಕರೆಕ್ಟ್ ಬಿಡಿ. ಇನ್ನೊಂದು ಗಾದೆ ಇದೆ, ಅದ್ರೊಳಗಡೆ ಕಳ್ಳರ ನಂಬರ್ ಅಂತಾರೆ. ಬನ್ನಿ, ಅಲ್ಲಿ ಅಷ್ಟು ಕುಳ್ಳನೂ ಇಲ್ಲ ನಾವು, ಬನ್ನಿ. ಎಸ್. ನಾವು ಯಾವಾಗಲೂ ಕೂತ್ ಮಾತ್ರ ನನಗೂ ಸಾಕಾಗುತ್ತೆ, ಒಂಚೂರು ಓಡಾಡ್ಕೊಂಡು ಮಾತಾಡ್ತಾರೆ ನಾವು. ಬನ್ನಿ, ಜೋಶ್ ಅದ್ರಲ್ಲಿ ಎತ್ತಿದ ಫುಲ್ ಜೋಶ್. ಆಮೇಲೆ ಹೈಟ್ ಸರಿ ಆಗಲ್ಲ ಅಂದ್ಬಿಟ್ಟು ಕೂತ್ಕೊಂಡ್ಬಿಡಿ ಅಂತ. ಆ ಥರ ಏನಿಲ್ಲ, ತೊಂದರೆ ಇಲ್ಲ, ಹೇಳಿ. ಎಸ್ ಸರ್, ಇವಾಗ ನಾನು ಅವಾಗಲೇ ಲೀಡ್ ಕೊಡ್ತಾ ಇರ್ಬೇಕಾದ್ರೆ ಹೇಳಿದೆ, 25 ವರ್ಷದಿಂದ ನೀವು ನಮ್ಮನ್ನು ಎಂಟರ್ಟೈನ್ ಮಾಡ್ಕೊಂಡ್ ಬಂದಿದ್ದೀರಾ. ಫಸ್ಟ್ ನಾವು ಸರ್ ಚಿಕ್ಕ ವಯಸ್ಸಿಂದನೂ ನಾನು ನಿಮ್ಮನ್ನು ನೋಡ್ಕೊಂಡ್ ಬಂದಿದ್ದೀನಿ ಸರ್. ಫಸ್ಟ್ ನಾನು ನನ್ನ ಪ್ರಕಾರ ಲವ್ ಸಿನಿಮಾ ಫಸ್ಟ್ ಸರ್ ನಿಮ್ದು. ಹೌದು, ಎಸ್ ಕರೆಕ್ಟ್. 2000 ಇಸ್ವಿಲಿ ಅವತ್ತು ನಾವು ಹೆಂಗೆ ಆ ಸುನಿಲ್ನ ನೋಡಿದ್ವು, ಇವತ್ತು ಈ ಕುರಿ ಬಾಂಡ್ ಸುನಿಲ್ ಹಂಗೆ ನೋಡ್ತಾ ಇದ್ದೀವಿ. ಏನು ನೀವು ಒಂದು ಚೇಂಜಸ್ ಏನು ಕಾಣಿಸ್ತಿಲ್ವಲ್ಲ ಹೆಂಗೆ ಅಂತ? ಸರ್ ಏನು ಗೊತ್ತಾ, ಒಂದು ಸತ್ಯ ಹೇಳ್ತೀನಿ. ಮನಸ್ಸು ಯಾವಾಗ ನಮ್ದು ಶುದ್ಧವಾಗಿರುತ್ತೋ, ಅಂದ್ರೆ ಪೊಲಿಟಿಕ್ಸ್ ಬಗ್ಗೆ ಯೋಚನೆ ಮಾಡದಿರೋಂಥದ್ದು, ಸ್ಕೆಚ್ ಮಾಡೋಂಥದ್ದು, ರಾಜಕೀಯ ಮಾಡೋಂಥದ್ದು, ಇದು ಯಾವುದೂ ಇರಲ್ಲ. ಮನಸ್ಸು ಶುದ್ಧ ಇರುತ್ತಲ್ಲ, ಆವಾಗ ಮನುಷ್ಯನ ದೇಹ ಹಂಗೆ ಲಕ್ಷಣವಾಗಿರುತ್ತೆ. ನಮ್ದು ಕೆಟ್ಟ ಬುದ್ಧಿ, ಮನಸ್ಸು ಕೆಟ್ಟ ಬುದ್ಧಿ ಇದ್ರೆ ಮಕ್ಕಂದು ಮುಖ ಲಕ್ಷಣ ಬಂದು ಕೆಟ್ಟದಾಗೆ ಕಾಣಿಸುತ್ತೆ. ಇದು ಸತ್ಯ. ಹೌದು, ಖಂಡಿತ ಇದು. ಓಕೆ. ಸೊ ಒಳ್ಳೆ ಯೋಚನೆ ಮಾಡಿ, ಹೌದು, ಒಳ್ಳೆ ತುಂಬಾ ಚೆನ್ನಾಗಿರಿ ಅನ್ನೋ ತರ. ಖಂಡಿತ. ಅಂದ್ರೆ ಒಳ್ಳೆಯವ್ರು, ಎಲ್ರಿಗೂ ಒಳ್ಳೆಯವ್ರು, ಎಲ್ಲರೂ ಚೆನ್ನಾಗಿರ್ರಿ, ನಾವು ಚೆನ್ನಾಗಿರ್ತೀವಿ ಅನ್ನೋರು ದೇವ್ರ ಲಕ್ಷಣದ ಮುಖ ಹಂಗೆ ಕೊಟ್ಟಿರ್ತಾನೆ, ಹಂಗೆ ಇಟ್ಟಿರ್ತಾನೆ. ಒಳ್ಳೆ ಮನಸ್ಸು ಇರ್ಬೇಕಷ್ಟೇ. ಆ ಕೆಟ್ಟ ಆಲೋಚನೆ ಜಾಸ್ತಿ ಎಲ್ಲ ಮಾಡ್ತಾ ಇದ್ರೆ ನಾವು, ಅದು ವಿಲನ್ ತರ ಮುಖ ಟರ್ನ್ ಆಗ್ಬಿಡುತ್ತೆ. ಹೌದು, ಮನಸ್ಸು ಹೆಂಗಿರುತ್ತೋ ಮುಖ ಹಂಗೆ ಇದಾಗ್ಬಿಡುತ್ತೆ ಅದು. ಸೊ ಹಂಗೆ ನಮ್ಗೆ ಜನಗಳ ಆಶೀರ್ವಾದ ನಡೀತಾ ಇದೆ ಜೀವನ. ಓಕೆ ಸರ್, ಇವಾಗ ನೀವು ಆಕ್ಟರ್ ಕೂಡ ಹೌದು, ಆಂಕರ್ ಕೂಡ ಹೌದು, ಪ್ರ್ಯಾಂಕ್ ಮಾಡ್ತೀರಾ, ಜನಗಳನ್ನ ಎಂಟರ್ಟೈನ್ ಮಾಡ್ತೀರಾ. ಸೊ ಎಲ್ಲರ ಒಂದು ಮಲ್ಟಿ ಟ್ಯಾಲೆಂಟೆಡ್ ಅಂತಾನೆ ಹೇಳ್ಬೋದು. ಸೊ
ನಾವು 2000 ಹೇಳಿದೆ 25 ವರ್ಷ ಜರ್ನಿ ಅಂತ ಹೇಳಿದೆ. ಸೊ ಒಂದಷ್ಟು ಆಕ್ಟ್ರೆಸ್ಗಳನ್ನ ನಾವು ನೆನೆಸ್ಕೊಂಡ್ರೆ 25 ವರ್ಷ ಜರ್ನಿ ನಾವು ಏನೇನೋ ಒಂದಷ್ಟು ಮಾಡಿದೀವಿ, ಒಂದಷ್ಟು ಸಿನಿಮಾಗಳಾಗೋಗಿರುತ್ತೆ, ಕೆಲವೊಬ್ರು ಅಷ್ಟು ಸೆಟಲ್ಡ್ ಆಗಿರ್ತಾರೆ, ಕೆಲವೊಬ್ರು ಈಗಲೂ ಕೂಡ ಹಿಂಗ್ ಅಂತ ಇದ್ದಾರೆ, ಅವ್ರ ಲೈಫ್ ಒಂದ್ ಕಡೆ ಸೆಟಲ್ಡ್ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಏನ್ ಮಾಡೋದು ಜೀವನ, ಈಗ ಕಲೆ ನಂಬ್ಕೊಂಡು ಬಂದ್ಬಿಟ್ಟಿದೀನಿ ಬಟ್ ನನಗೆ ಈಗ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಏನ್ ಮಾಡಬೇಕು ಅನ್ನೋ ಒಂದಷ್ಟು ಗೊಂದಲದಲ್ಲಿದ್ದಾರೆ. ಇಷ್ಟು ಕ್ಯಾಟಗರಿಯಲ್ಲಿ ನೀವು ಯಾವ ಕ್ಯಾಟಗರಿ ಸೇರ್ತೀರಾ ಅಂತ? ಸರ್ ನಂದು ಹೆಂಗೆ ಗೊತ್ತಾ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ದೇವರು ಮಧ್ಯದಲ್ಲಿ ಕರೆಕ್ಟಾಗಿ ನಮ್ಗೆ ಏನು ಕೊಡ್ಬೇಕು. ನಮ್ಗೆ ಏನು ಗೊತ್ತಾ ಸರ್, ಮನುಷ್ಯರಿಗೆ ಏನು ಬೇಕು ಮೇನು, ಹೊಟ್ಟೆಗೆ ಊಟ, ಒಂದು ಜೊತೆ ಬಟ್ಟೆ, ಕರೆಕ್ಟ್ ಅಲ್ವಾ? ಅಷ್ಟು ಕೊಟ್ಟಿದ್ದಾನಂದ್ರೆ ಅವ್ನು ಶ್ರೀಮಂತನೇ. ಏನೂ ಸಿಗದಿರೆ ಪಾಪ ಮನೆ ಭಿಕ್ಷೆ ಬೇಡ್ಕೊಂಡು ಮನೆ ಇಲ್ದಿರೆ ಅಲಿತಾರಲ್ವಾ, ಅವ್ರು ದೇವ್ರು ಏನು ಕೊಟ್ಟಿಲ್ಲ ಅನ್ಬೋದು. ಕಲಾವಿದರಿಗೆಲ್ಲ ಕೊಟ್ಟಿದ್ದಾರಲ್ವಾ, ಬಟ್ಟೆ ಊಟ ಕೊಟ್ಟಿದ್ದಾರೆ, ಕೆಲಸ ಕೊಡ್ತಾರೆ, ಖಂಡಿತ ಸಿಕ್ಕೇ ಸಿಗುತ್ತೆ. ಬಟ್ ನಾವು ಇದನ್ನೇ ನಂಬಿ ಬದುಕಬಾರ್ದು, ಇದು ಪಕ್ಕ ಎಕ್ಸ್ಪೀರಿಯನ್ಸ್ ಪ್ರಕಾರ. ಯಾಕಂದರೆ ನಾನು ಸಿನಿಮಾ ಶೂಟಿಂಗ್ಗಳು ಮಾಡೋ ಟೈಮ್ಗೆ ಹಳಬ್ರು ಸೀನಿಯರ್ ಆರ್ಟಿಸ್ಟ್ಗಳು ಸಿಕ್ಕಾಗ ಸುಮಾರು ಜನ ಹೇಳೋರು, ಸುನಿಲ್ ಹುಷಾರಾಗಿರೋ, ಬಿಸಿ ಇದೆಯಾ, ಚೆನ್ನಾಗಿ ದುಡ್ಡು ಮಾಡಿ ಇಟ್ಕೊಂಬಿಡು, ಸೇಫ್ಟಿ ಆಗಿಬಿಡು, ಇದು ಪರ್ಮನೆಂಟ್ ಇರಲ್ಲ ಹಂಗೆ ಅಂತ ಹೇಳೋರು. ಈ ಮಾತುಗಳೆಲ್ಲ ತಲೆಯೊಳಗೆ ಇಟ್ಕೊಂಡು ನಾನು ಒಂದು ಶೋರೂಮ್ ಮಾಡಿದೆ, ಬಟ್ಟೆ ಶೋರೂಮ್ ಮಾಡಿದೆ. ಬಟ್ ಬಿಡಿ, ಅದು ದೇವ್ರ ಕೈ ಹಿಡಿಯಲಿಲ್ಲ, ಅದು ಬಿಟ್ಬಿಟ್ಟೆ ಆಮೇಲೆ ನಾನು, ಯಾಕಂದ್ರೆ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ ಅವಾಗ. ಹೀಗಾಗಿ ಅದು ಹೇಳಿದ್ನಲ್ಲ, ಸೆಟ್ಲ್ ಆಗಬೇಕಂದ್ರೆ ನಾವು ಸಿನಿಮಾನೇ ನಂಬಿ ಬದುಕಬೇಕಂತ ಬದುಕಕ್ಕೆ ಹೋಗಬಾರ್ದು. ಒಂದೇನಾದ್ರು ಸೈಡ್ ಬಿಸ್ನೆಸ್ ಇರಬೇಕು. ಈಗ ಹೆಂಗೆ ಗೊತ್ತಾ, ಊಟದ ಜೊತೆ ಉಪ್ಪಿನಕಾಯಿ ಹಾಗೆ ಸಿನಿಮಾ ಈಗ ನಾವು ಉಪ್ಪಿನಕಾಯಿ ಅಂತ ನಂಬೇಕು. ಮೊದಲು ಊಟ ಆಗಿತ್ತು ಅದು ಎಲ್ಲರೂ ಕಲಾವಿದರಿಗೆ, ಈಗ ಊಟ ಆಗಿಲ್ಲ, ಅದು ಉಪ್ಪಿನಕಾಯಿ ಆಗಿಬಿಟ್ಟಿದೆ. ಅರ್ಥ ಆಯ್ತಾ? ಊಟದ ಜೊತೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಬೇಕಲ್ಲ, ಹಾಗೆ ಆ ಥರ ಆಗಿದೆ. ಸೊ ಹೀಗಾಗಿ ನಾವು ಅದನ್ನೇ ನಂಬಿ ಬದುಕಬೇಕಂತ ನಾನು ಹೇಳ್ತೀನಿ. ಅದನ್ನ ನಂಬಿ ಬದುಕಬಾರ್ದು, ಸೈಡಿಗೆ ಏನಾದರೂ ಮಾಡ್ಕೊಂಡಿರಬೇಕು. ಸಿನಿಮಾ ಬಂತಾ ಈ ಕಡೆ ಮಾಡಿ, ಇಲ್ಲಿ ಸೆಟ್ಲ್ ಆಯ್ತಾ, ಚೆನ್ನಾಗಿ ಕ್ಲಿಕ್ ಆಯ್ತಾ, ನಮ್ಮ ಹಣೆ ಬರ ಚೆನ್ನಾಗಿದ್ರೆ ಮೇಲೆ ಹೋಗ್ತೀವಿ, ಕರೆಕ್ಟ್ ಅಲ್ವಾ? ಈಗ ನೋಡಿ, ನಾವು 25 ವರ್ಷ ಅಂತ ನೀವು ಹೇಳಿದ್ರಿ, ನಾನು ಇವಾಗಲೂ ಸಿನಿಮಾ ಫೀಲ್ಡಲ್ಲೇ ಇದ್ದೀನಿ, ಕರೆಕ್ಟಾ? ಆಮೇಲೆ ಈಗ ನನಗೆ ಇನ್ನೊಂದು ಏನಪ್ಪ ಅಂದರೆ, ಖುಷಿಗೆ ನೀವು ಹೇಳಿದ್ರಿ ಹೆಂಗೆ ಏನು ಅಂತ ಕೇಳಿದ್ರಿ, ಸಿನಿಮಾನೂ ಮಾಡ್ತಾ ಇದ್ದೀನಿ. ಸಿನಿಮಾ ನನಗೆ ಬರ್ತಾನೆ ಇದೆ ಅವಕಾಶಗಳು, ದೇವ್ರು ನನ್ನ ಕೈ ಬಿಟ್ಟಿಲ್ಲ. ಆಮೇಲೆ ಅನ್ನೋದತ್ರ ನನ್ನ ಕೈ ಬಿಟ್ಟಿಲ್ಲ, ನನಗೆ ಸಿನಿಮಾ ಕೊಡ್ತಾ ಇದ್ದಾರೆ, ಬದುಕ್ತಾ ಇದ್ದೀನಿ. ಆಮೇಲೆ ಈಗ ನಾಗರಾಜ್ ಸರ್ ಅವರು, MD ನಾಗರಾಜ್ ಸರ್ ಅವರು, ಫ್ರೀಡಮ್ TV MD ಸರ್ ನಾಗರಾಜ್ ಸರ್ ಅಂತೇಳಿ ಅವರು ನನಗೆ ಕರೆದು ಕೆಲಸ ಕೊಟ್ಟರು. ಸೊ ಫ್ರೀಡಮ್ TVಯಲ್ಲಿ ನನಗೆ ನಿಮ್ಮನ್ನ ಪ್ರೋಗ್ರಾಮ್ ಹೆಡ್ಡಾಗಿ ಮಾಡ್ತೀನಿ, ನಮಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮಾಡಿಕೊಡಿ ಅಂದರು. ಸೊ ಈಗ ಆಯಿತು, ಒಂದು 6-7 ತಿಂಗಳಾಯಿತು. ಸೊ ಅಲ್ಲಿ ಪ್ರೋಗ್ರಾಮ್ ಹೆಡ್ಡಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ದೇವ್ರು ಒಂದಿಲ್ಲ ಒಂದು ಜಾಗದಲ್ಲಿ ಕೊಡ್ತಾನೆ, ಕರೆಕ್ಟ್ ಅಲ್ವಾ? ಈಗ ನಾವು ಮನೇಲಿದ್ರೆ ಹೆಂಗೆ ಗೊತ್ತಾ ಸರ್, ಸೋಂಬೇರಿತನ ಬಂದ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ದೇವ್ರು ಕೊಟ್ಟಿದ್ದೇನೆ, ಊಟ ಕೊಟ್ಟಿದ್ದೀನಿ, ಎಲ್ಲ ಇದೆಪ್ಪ ಸಖತ್ತಾಗಿರ್ಬೇಕು ಅನ್ಬಾರ್ದು. ನಾವು ಕಷ್ಟಪಟ್ಟು ಬಂದಿರೋರು ಕಷ್ಟ ಬೀಳ್ಬೇಕು ಸ್ವಲ್ಪ. ಈಗ ನನಗೆ ಎಲ್ಲ ಇದೆ, ನಾನು ಕುತ್ಕೊಂಡೆ ತಿನ್ಬೋದು, ನಂಗೆ ದೇವ್ರು ಒಂದು ಯೂಟ್ಯೂಬ್ ಇದೆ ನಂದು. ಸೊ ನನ್ನ ಯೂಟ್ಯೂಬು ಅಲ್ಲಿಂದನೂ ನನಗೆ ಬರುತ್ತೆ. ಸೊ ಸಪೋರ್ಟಿಂಗ್ ಇದೆ, ನಡೀತಾ ಇದೆ. ಜೀವನಕ್ಕೆ ಏನು ತೊಂದರೆ ಇಲ್ಲ, ದೇವ್ರ ತೊಂದರೆ ಮಾಡಿದ್ದ ಒಂದು ಟೈಮಲ್ಲಿ. ಇವಾಗ ಪರವಾಗಿಲ್ಲ, ಈಗ ನಾನು ಚೆನ್ನಾಗಿದ್ದೀನಿ, ದೇವರ ಆಶೀರ್ವಾದ, ನಮ್ಮ ಅನ್ನದಾತರ ಆಶೀರ್ವಾದ. ಸರ್, ಈಗ ಒಂದಷ್ಟು ಆರ್ಟಿಸ್ಟ್ಗಳನ್ನ ನಾನು ಕೇಳ್ತೀನಿ ಸರ್, ಅದರಲ್ಲಿ ಕಾಮಿಡಿ ನಟರೆಲ್ಲ ಏನಿದಾರಲ್ಲ, ಕೋವಿಡ್ ಬಂದ್ಮೇಲೆ ನಮಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಯ್ತು, ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು, ಎಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ದೆಲ್ಲ ನಾನು ಗಮನಿಸ್ತಾ ಹೋಗಿದ್ದೀನಿ. ಸೊ ಕೋವಿಡ್ ಟೈಮಲ್ಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆ, ಏನಾದ್ರು ಇದೆಯಾ? ಹೌದು, ನನಗೆ ಆಗಿದೆ ಅಂದ್ರೆ ಹೆಂಗಂದ್ರೆ, ಕೋವಿಡ್ ಬಂದ್ಬಿಟ್ಟಿತ್ತು ನನಗೆ. ಕರೋನಾ, ಅದು ಏನು ಕುರಿ ಶೂಟಿಂಗ್ ಹೋದಾಗ RR ನಗರದ ಹತ್ರ ಹೋದಾಗ ನನ್ ಕರೋನಾ ಬಂದ್ಬಿಡ್ತು. ಸೊ ನಮ್ಮ ಮನೆಯೊಳಗೆಲ್ಲ ಇವನು ಹೋಗ್ಬಿಡ್ತಾನೆ ಅನ್ಕೊಂಡ್ಬಿಟ್ಟಿದ್ರು, ಆ ರೇಂಜ್ಗೆ ಆಗ್ಬಿಟ್ಟಿತ್ತು ನಂದು. ಹೌದೌದು, ಸಾಯಂಕಾಲ ಆದರೆ ಜ್ವರ, ಕೆಮ್ಮು, ನಂಗೆ ಗೊತ್ತಿಲ್ಲ ಕರೋನಾ ಅಂದ್ರೆ ಏನಂತ. ನಾವೆಲ್ಲ ಕರೋನಾ ಅಂದ್ರೆ ಏನು ಅನ್ಕೊಂಡಿದ್ವಿ ಹೇಳಿ? ಅವಾಗ ಒಂದು ಟೈಮಲ್ಲಿ ಏನಂದ್ರೆ, ಏನೋ ಮಾತ್ರೆ ತಗೊಂಡು ಈ H1 ಹಂದಿ ಜ್ವರ ಅದು ಅಂತ ಬರ್ತಾವಲ್ಲ, ಹಂಗೆ ಇದು ಒಂದು ಜ್ವರ ಅನ್ಕೊಂಡ್ವಿ. ಅದು ಈ ರೇಂಜಿಗೆ ಜ್ವರ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಆಯಿತು, ತೊಂದರೆಯಲ್ಲಿ ಏನಾಗಿಲ್ಲ, ಬದುಕಿದೆ. ಸರ್ ನೋಡಿ, ಕೋಟಿಗೆ ಗಟ್ಲೆ ಬಾಳೋರು ಆ ಟೈಮಲ್ಲಿ ಎಷ್ಟೋ ಜನ ಹೋಗ್ಬಿಟ್ರು ಗೊತ್ತಾ ನಿಮಗೆ, ಕರೆಕ್ಟ್ ಅಲ್ವಾ? ನಮ್ಮ ಹತ್ರ ದುಡ್ಡಿಲ್ಲ ಸರ್, ಬದುಕಕ್ಕೆ ನಮ್ಮ ದಾರಿ ಇಲ್ಲ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಾದಿಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಸುಡಕ್ ಜಾಗ ಇಲ್ಲ ನಿಮಗೆ, ಸುಡಕ್ ಜಾಗ ಇಲ್ಲ ಅಂದ್ರೆ ಜ್ಞಾಪಕ ಬಂತು. ನಾವು ಎಲ್ಲೇ MS ಪಾಳ್ಯ ಹತ್ರ ಒಂದು ಸಂಭ್ರಮ್ ಕಾಲೇಜ್ ಹತ್ರ ಮನೆ ಹೋಗಿದ್ವಿ, ಪಕ್ಕದಲ್ಲೇ ಮಶಾನ, ದೊಡ್ಡ ಗ್ರೌಂಡ್. ಸಾಯಂಕಾಲ ಎಲ್ಲ ಆಂಬುಲೆನ್ಸ್ಗಳು ನಿಂತ್ಕೊಂಡ್ಬಿಡವು. ನಮಗೆ ಭಯ ಆಗ್ಬಿಡೋದು ನೋಡ್ಬಿಟ್ಟು, ಅದೆಲ್ಲ ಏನು ಗುರು ಇದು, ರಾತ್ರಿ ಬಂದು ಉಣ್ಬಿಟ್ಟು ಹೋಗ್ತಾ ಇದ್ದಾರೆ, ಈ ಥರ ನಡೀತದೆ ಕರೋನಾ ಟೈಮ್, ಹಿಂಗೆಲ್ಲ ಆಗಿತ್ತು. ಬಟ್ ನನಗೆ ಯೂಟ್ಯೂಬ್ ಇತ್ತು ಆ ಟೈಮಲ್ಲಿ, ಯೂಟ್ಯೂಬ್ ಇತ್ತು, ನಡೀತಾ ಇತ್ತು. ಆಮೇಲೆ ಮಾಸ್ಕ್ ಹಾಕೊಂಡೆ ಮಾಡ್ತಾ ಇದ್ದೆ. ಸೊ ಹಿಂಗಿತ್ತು ಸರ್, ಈ ಥರ ಎಲ್ಲ ಮಾಡ್ಕೊಂಡು ಹೋಗಿದ್ರೆ ಮಾಡಿದೀವಿ. ಹೌದು ಸರ್, ಈಗ ಒಂದು ಕಾಮಿಡಿ ಆಕ್ಟರ್ ಅಂತ ಅಂದಾಗ ಒಂದಷ್ಟು ಸಿನಿಮಾಗಳು ಸಿಗ್ತಾ ಹೋಗುತ್ತೆ, ನೀವು ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ನಗಿಸ್ತೀರಾ, ಅಲ್ಲಿವರೆಗೂ ಬರ್ತಾ ಇರುತ್ತೆ. ಸೊ ಯಾವಾಗ ಚಾನ್ಸಸ್ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಆಪರ್ಚುನಿಟಿಗಳು? ಇದು ಸುಳ್ಳು. ನೀವೇನಂದ್ರೆ ಒಂದು ಚೆನ್ನಾಗಿ ಮಾಡಿದ್ರೆ ನೆಕ್ಸ್ಟ್ ಸಿಗ್ತಾವ ಅಂದ್ರಲ್ಲ, ಸಿಗಲ್ಲ. ಹಂಗ ಅಲ್ಲಿ ರಾಜಕೀಯ ಆಗ್ಬಿಟ್ಟಿರುತ್ತೆ, ಆಲ್ರೆಡಿ ಕಟ್ ಮಾಡಿಸ್ಬಿಡ್ತಾರೆ ನಮ್ಮನ್ನ. ಅಂದ್ರೆ ನೀವು ಆಲ್ರೆಡಿ ಜನರ ಮನಸ್ಸನ್ನ ಗೆದ್ದಿದ್ದೀವಿ, ಜನದ ಮನಸ್ಸು ಗೆದ್ದಿದ್ದೀವಿ. ಇಲ್ಲಿ ಒಳಗೆ ಇಂಡಸ್ಟ್ರಿ ಇರೋರ ಮನಸ್ಸು ಗೆಲ್ಬೇಕಲ್ಲ ನಾವು, ಅದು ಗೆಲ್ಲೋದು ಗೊತ್ತಿಲ್ವಲ್ಲ, ಐಡಿಯಾ ನಮಗೆ. ಅದು ಬೇರೆ ಸಪ್ರೇಟ್ ಇದೆಯಾ? ಅದು ಸಪ್ರೇಟ್ ಟೆಕ್ನಿಕ್. ಅದು ಹೆಂಗೆ ಅದೇ ಗೊತ್ತಿಲ್ವಲ್ಲ, ನನಗೆ ಗೊತ್ತಿರೋ ನಿಮ್ಗೆ ಹೇಳ್ಬಿಡ್ತಿದ್ದೆ. ಈಗ ಗೊತ್ತಾಗಿದ್ರೆ ನಾನೇ ಒಂದು ಡೈರಿ ಎಲ್ಲ ಕರೆಕ್ಟ್ ಆಗಿ ರೆಡಿ ಮಾಡ್ಬಿಟ್ಟು ಒಂದು ಬುಕ್ ಪ್ರಿಂಟ್ ಮಾಡಿ ಕೊಟ್ಬಿಡ್ತಿದ್ದೆ ಕಲಾವಿದರಿಗೆ, ಬದುಕೊಳ್ಳಿ, ಹಿಂಗ್ ಮಾಡಿ ಹಿಂಗ್ ಬದುಕ್ತೀರಾ ಅಂತ. ಅದೇ ಗೊತ್ತಾಗ್ತಾ ಇಲ್ಲ ನಂಗೆ ಟೆಕ್ನಿಕ್. ನನ್ನ ಜೊತೆ ಇದ್ದವರೆಲ್ಲ ಸಖತ್ತಾಗಿ ಇದಾಗ್ಬಿಟ್ರು, ಅವರು ಆಕ್ಟಿಂಗ್ ಸೆನ್ಸ್ ಇಲ್ಲ ಏನಿಲ್ಲ, ಆದ್ರೂ ಕ್ಲಿಕ್ ಆಗ್ಬಿಟ್ರು. ಹೆಂಗೆ ಅಂದ್ರೆ, ಇದು ಬಕೆಟು ಅಂತಾರೆ ಅದನ್ನ, ಆ ಬಕೆಟ್ ಅನ್ನೋದು ಹಿಡಿಬೇಕು ನಾವು ಕರೆಕ್ಟಾಗಿ. ಹೆಂಗೆ
ಅದೇ ಗೊತ್ತಿಲ್ಲ ನನಗೆ. ನೀವು ಪ್ಲಾಸ್ಟಿಕ್ ಬಕೆಟ್ ಸ್ನಾನ ಮಾಡೋದು ಅನ್ಕೊಳ್ಕೋಬೇಡಿ, ಅದಲ್ಲ, ಅದು ಟೆಕ್ನಿಕ್ಕು, ಅದು ಭಗವಂತ ಕೊಟ್ಟಿರ್ತಾನೆ ಅದು ಬಕೆಟ್ ತಲೆ ಒಳಗಡೆ. ಅವ್ರಿಗೆ ಹೆಂಗೆ ಹಿಡಿಬೇಕು, ಇವ್ನು ಹಿಡಿದ್ರೆ ಹೆಂಗಾಗುತ್ತೆ ಕೆಲಸ, ಅವ್ನ ವೀಕ್ನೆಸ್ ಎಲ್ಲ ತಿಳ್ಕೊತಾರೆ, ಅವ್ನಿಗೆ ಏನು ಬೇಕು ಏನು ಬೇಡ ಎಲ್ಲ ತಿಳ್ಕೊಂಡು ಲಬಕ್ಕಂತ ಅವ್ನು ಕೊಟ್ಬಿಡ್ತಾರೆ. ಇವನ ಜೊತೆಗೆ ಲಬಕ್ಕಂತ ಹಿಡ್ದಾಕೊಂಡ್ಬಿಡ್ತಾನೆ. ಇವ್ನು ನನ್ನ ಮಗ ಸರಿಯಾದ ಸೀಸ, ನನಗೆ ಸರಿಯಾಗಿ ಬಕೆಟ್ ಇಡ್ತಾನೆ, ಇವನೇ ಬೇಕು ನಂಗೆ ಸೀಸ ಅಂತ ಇಟ್ಕೊತಾನೆ. ಹಂಗೆ ಸರ್, ಈಗ ನಂಗೆ ಒಂದು ಡೌಟು. ಈಗ ಓಕೆ, ಈಗ ಒಬ್ಬ ವ್ಯಕ್ತಿಗೆ ಟ್ಯಾಲೆಂಟ್ ಇರುತ್ತೆ ಅಂತ ಅನ್ಕೊಳ್ಳಿ, ಆ ಟ್ಯಾಲೆಂಟ್ ಮೂಲಕ ಗೆಲ್ಬಹುದು ಅನ್ನೋ ಒಂದಷ್ಟೆಲ್ಲ ಇರುತ್ತೆ. ಈಗ ಬಕೆಟ್ ಹಿಡಿಯೋನ್ಗೆ ಟ್ಯಾಲೆಂಟ್ ಇಲ್ಲ ಅಂತ ಅಂದ್ರೂ ಇವಾಗ ಹೆಂಗಾಗತ್ತೆ ಅಂತ ಅಂದ್ರೆ, ಎಷ್ಟು ದಿನ ಒಂದು ಸಿನಿಮಾ ಸಿಗ್ಬೋದು, 2 ಸಿನಿಮಾ ಸಿಗ್ಬೋದು, 3 ಸಿನಿಮಾ ಸಿಗ್ಬೋದು, ಹೆಂಗೆ ಕಂಟಿನ್ಯೂ ಸಿನಿಮಾಗಳು ಸಿಗ್ತಾ ಹೋಗುತ್ತೆ? ಸೂಪರ್ ಪಾಯಿಂಟ್. ಈಗ ನಿಮ್ಗೆ ಆನ್ಸರ್ ಹೇಳ್ತೀನಿ ನಾನು. ಈಗ ಈ ಗ್ರೌಂಡ್ಗೆ ಓನರೇ ನೀವು ಅನ್ಕೊಳ್ಳಿ. ಆಯ್ತು, ಈ ಗ್ರೌಂಡ್ಗೆ ಓನರ್ ನೀವು. ಇಲ್ಲಿ ಮಕ್ಕಳೆಲ್ಲ ಆಟ ಆಡಕ್ಕೆ ಬರೋರು ನೀವು ಎಲ್ರಿಗೂ ಸೇರಿಸಲ್ಲ, ಒದ್ದು ಓಡಿಸ್ಬಿಡ್ತಾರೆ, ಈ ಓರ ನನ್ನ ಮಕ್ಕಳು ಅಂತ. ಅವ್ನು ಯಾರವನು ಸರ್ ಗುಡ್ ಮಾರ್ನಿಂಗ್ ಅಂತಿರ್ತಾನೆ ನಿಮಗೆ, ಸರ್ ಗುಡ್ ಮಾರ್ನಿಂಗ್ ಅಂತಾನೆ, ಸರ್ ಟೀ ಕಾಫಿ ಅಂತಾನೆ. ಅವ್ನೇನೋ ಒಂದು ಮಾರ್ತಿರ್ತಾನೆ, ಅನ್ಕೊಳ್ಳಿ, ನಿಮ್ಗೆ ದಿನ ತಂದು ಕೊಡ್ತಾನೆ. ಏನು ಮಾಡ್ತೀರಿ ನೀವು? ನೀನು ಒಬ್ಬನೇ ಆಡ್ಕೊಳ್ಳಿ, ಯಾರಿಗೂ ಆಡಕ್ಕೆ ಬಿಡ್ಬೇಡ ಅಂತೀರ. ಹಂಗೆ ಅಲ್ಲಿ ಮೇನ್ ರಾಜ ಯಾರು ಪರ್ಮನೆಂಟಾಗಿ ಹಿಂಗೆ ಕುಂತ್ಕೊಂಡ್ಬಿಟ್ಟಿರ್ತಾನಲ್ಲ ಚೇರ್ ಹಾಕೊಂಡು, ಅವ್ನು ಹಿಡ್ದಾಕೊಂಡ್ಬಿಡ್ತಾರೆ ಇವರು. ಅರ್ಥ ಆಯ್ತಾ? ಅಂದ್ರೆ ಅವ್ನು ಅಲ್ಲಾಡ್ಸಕ್ಕಾಗಲ್ಲ, ಅವ್ನು ಪವರ್ಫುಲ್ ಇರ್ತಾನಲ್ಲ, ಅವ್ನು ಹಿಡ್ದಾಕೊಂಡ್ಬಿಡ್ತಾರೆ. ಹಂಗೆ ಅಷ್ಟೇ, ಇನ್ನೇನಿಲ್ಲ ಕೆಲಸ. ಅಂದ್ರೆ ನಿಮ್ಮಿಂದ ನಿಮ್ಮನ್ನ ತುಂಬಾ ಯೂಸ್ ಮಾಡ್ಕೊಂಡು ಡಸ್ಟ್ಬಿನ್ ತರ ನಿಮ್ಮನ್ನ ಬಿಸಾಕಿದ್ದು ಇದೆ. ನಾವು ಡಸ್ಟ್ಬಿನ್ ಅಲ್ಲ ಬಿಡಿ, ನಾವು ಫುಲ್ ಸ್ಟ್ರಾಂಗ್ ಪಿನ್ನು. ಹಂಗಿಲ್ಲ ಅಂದ್ರೆ ಯಾರ್ದೋ ಸಪೋರ್ಟ್ ಇಲ್ಲದ್ರೆ ಬಕೆಟ್ ಇಲ್ಲದ್ರೆ ನಾವು ಇಷ್ಟು ದಿವಸ ಇದೀವಿ ಅಂದ್ರೆ ನಾವು ಸ್ಟ್ರಾಂಗ್ ಅಂತಾನೆ ಹೋಗ್ಲೆಕ್ಕ. ಕರೆಕ್ಟ್ ಅಲ್ವಾ? ಈಗ ಅವರೇ ಕಳೆದೋಗ್ಬಿಟ್ರು ನೋಡಿ. ಈಗ ನೀವು ಹೇಳಿದ್ರಲ್ಲ ಎಷ್ಟು ದಿವಸ ಇರ್ತಾರೆ ಅಂತ, ಹಂಗೆ ಈಗ ಕಳೆದೋಗ್ಬಿಟ್ರಿ. ಈಗ ಹಂಗೆ ನಡೀತಾವ ಅವೆಲ್ಲ. ಆ ಥರ ಸುಮಾರು ಆಗಿದೆಯಾ ನಿಮಗೆ? ಇಲ್ಲ ಕೆಲವೊಂದು ಮಾತ್ರ? ಇಲ್ಲ ಸುಮಾರಾಗಿದೆ ನನಗೆ, ಸುಮಾರಾಗಿದೆ. ಫೋನ್ಗಳು ಬರೋದು ಈ ಥರದ್ದೆಲ್ಲ ಆಗ್ತಾಯಿತ್ತು ಒಂದು ಟೈಮಲ್ಲಿ. ನನಗೆ ಫೋನ್ ಮಾಡಿ ನಾಳೆ ಬೇಕು ಇವತ್ತು ಬೇಡ ಈ ಥರದ್ದು ಅನ್ನೋದೆಲ್ಲ ನಡೆದಿದೆ ನನ್ನ ಜೀವನದಲ್ಲಿ. ಆಯಿತಾ? ಏನಂದರೆ ನಾವೆಲ್ಲ ಒಳ್ಳೆಯದಕ್ಕಂತಲೇ ತಿಳ್ಕೊಬೇಕು. ನನಗೆ ರಾಜೇಂದ್ರ ಸಿಂಗ್ ಬಾಬು ಸರ್ ಅವ್ರು ಫಸ್ಟ್ ಲವ್ ಫಿಲಮಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ಗೊತ್ತಲ್ಲ, ಎಂಥ ಡೈರೆಕ್ಟ್, ಮುತ್ತಿನ ಹಾರ, ಬಂಧನ, ಎಂಥ ಒಳ್ಳೆ ಸಿನಿಮಾ ಕೊಟ್ಟವರು. ಅವರೊಂದು ಮಾತು ಹೇಳಿದ್ರು, ಬೇಗ ಯಾರು ಹಿಂಗೆ ಹಿಂಗೆ ಬೆಳೆದು ಬಿಡ್ತಾರೋ ಹಂಗೆ ಬಿದ್ದೋಗ್ಬಿಡ್ತಾರೆ ಕೆಳಗಡೆ ಅಂತ. ಅದು ಸತ್ಯವಾದ ಮಾತು. ಅವರು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಅವ್ರು ಹೇಳಿದ ಮಾತು. ನಾನು ಅವ್ರ ಗುರುಗಳ ಮಾತನ್ನ ನಾನು ಜ್ಞಾಪಿಸ್ಕೊಳ್ತೀನಿ ಯಾವಾಗಲೂ. ನಮಗೇನಾದರೂ ಒಂದು ಬೇಜಾರಾದಾಗ, ನಮ್ಮ ಸರ್ ಹೇಳಿದ್ರಲ್ವ ರಂಗ್ ಸಿಂಗ್ ಬಾಬು ಸರ್ ಅವರು, ಯಾವಾಗಲೂ ಯಾರು ಜಾಸ್ತಿ ಬೇಗ ಬೆಳೀತಾರೋ ಹಂಗೆ ರಪ್ ಅಂತ ಬಿದ್ದೋಗ್ತಾರಂತ. ಹಾಗೆ ಅಷ್ಟೇ, ಅದು ಗಾಳಿಪಟ ಎಷ್ಟಂತ ಹಾರಾಗೋಗುತ್ತೆ ಮೇಲ್ಗಡೆ. ಕರೆಕ್ಟ್ ಅಲ್ವಾ? ಎಷ್ಟಂತ ಹಾರತ್ತೆ, ಇವನ್ ದಾರ ಎಷ್ಟು ಉದ್ದ ಇದೆ ಅಷ್ಟೇ ಹಾರೋದು ಅಲ್ವಾ? ಮುಗಿದ ಕತೆ. ಅಲ್ಲಿಗೆ ಕಟ್ಟಾಗ್ಬಿಡುತ್ತೆ ಅದೊಂದು ದಿವಸ. ಹಾಗೆ ಆಗೋದಿಲ್ಲ. ಅದು ದೇವ್ರು ಏನು ಬರುತ್ತೆ ಅಷ್ಟು ನಮ್ಗೆ ಸಿಗ್ಬೇಕು, ಅದು ಸಿಕ್ಕೇ ಸಿಗುತ್ತೆ ಅಷ್ಟೇ. ಎದುರು ಬರುತ್ತೆ ಸರ್. ಏನು ಗೊತ್ತಾ, ಸಾವು ಎಲ್ರಿಗೂ ಖಚಿತ, ಉಚಿತ. ಎಂಥವನೇ ಆಗೋಗ್ಲಿ, ನಾನು ಎಲ್ಲದರಲ್ಲಿ ಹೇಳ್ತೀನಿ. ಕರೆಕ್ಟ್ ಅಲ್ವಾ? ಅವನು CM ಆಗಲಿ ಇಲ್ಲ PM ಆಗಲಿ ಯಾರಾದರೂ ಆಗಲಿ, ಕರೆಕ್ಟ್ ಅಲ್ವಾ? ಸಾವು ಅನ್ನೋದು ಖಚಿತ, ಉಚಿತ. ನೀನು ನನ್ನ ಮಗ ಎಷ್ಟೇ ಕೋಟಿಗಳಿಗೆ, ನೀವು 100 ಕೋಟಿ ಬದುಕಿದೆಯಾ ಬದ್ರ, ಈಗ ನಿಮ್ಗೊಂದು 80 ವರ್ಷ ಅಂದ್ಕೊಳ್ಳಿ, ದೇವ್ರಿಗೊಂದು 30 ಒಂದು ಏನೋ ಒಂದು 10-15 ಕೋಟಿ ಕೊಟ್ಬಿಟ್ಟು ವಯಸ್ಸನ್ನ ಸ್ವಲ್ಪ ಹಿಂದೆಗಡೆ ತಳ್ಳಿಬಿಡು, ಒಂದು 30 ವರ್ಷಕ್ಕೆ ತಳ್ಳಿಬಿಡು, ನಾನು ವಾಪಸ್ ಅಂದ್ರೆ ತಳ್ತಾನ? ಆಗತ್ತಾ? ನಿಮ್ಮ ಕೈಲಿ ಕೆಪಾಸಿಟಿ ಇದೆಯಾ? ಎಷ್ಟು ಸಾವಿರ ಕೋಟಿ ಕೊಡ್ತೀವಿ ಗುರು, ದೇವ್ರು ಕೊಡುಗುರು, ನೀನು ನೋಡೋಣ ಆಗತ್ತಾ ನಿಮ್ಮ ಕೈಲಿ? ಅಷ್ಟೇ. ಕರೆಕ್ಟ್ ಅಲ್ವಾ? ಯಾವುದು ಶಾಶ್ವತ ಅಲ್ಲ. ಇವತ್ತು ನಾನು ಇಲ್ಲಿ ಏನೋ ಒಂದು ರಾಜಕಾರಣಿ, ಏನೋ ರಾಜ ಆಗ್ಬಿಡ್ತೀನಿ, ಇಲ್ಲಿ ನಾನೇ CM ಆಗ್ಬಿಡ್ತೀನಿ ಅನ್ಕೊಳ್ಳಿ ಕರ್ನಾಟಕದ್ದು, ನಾನು ಪರ್ಮನೆಂಟ್ ಅನ್ಕೊಳಕ್ಕಾಗತ್ತಾ? ಇಲ್ಲ, ಚಾನ್ಸ್ ಇಲ್ಲ. ಒಂದಿಲ್ಲ ಒಂದು ದಿವಸ ಇಳಿಲೇಬೇಕು. ಈಗ ಫ್ಲೈಟ್ ಒಳಗೆ ಪೆಟ್ರೋಲ್ ಹಾಕೊಂಡು ಎಷ್ಟಂತ ಸುತ್ತಾನು ಗುರು, ಖಾಲಿ ಆದ್ಮೇಲೆ ಇಳಿಲೇಬೇಕಲ್ಲ ಅವನು. ಹಾಗೆ ಜೀವನನೂ ಅಷ್ಟೇ, ಮನುಷ್ಯನ ಜೀವನ ಒಂದು ಪೆಟ್ರೋಲ್ ಇದ್ದಂಗೆ ಅಷ್ಟೇ. ಸರ್, ಈಗ ಈ ಹಿಂದೆ ನಿಮ್ಮ ಒಂದಷ್ಟು ವಿಡಿಯೋಸ್ಗಳೆಲ್ಲ ನೋಡಿದಾಗ ಕೆಲವೊಂದಷ್ಟು ಕಾಂಟ್ರವರ್ಸಿ ಅಂತೆಲ್ಲ ಮಾತಾಡಿದಾಗ, ಸೊ ಇಬ್ಬರು ನಟರ ಬಗ್ಗೆ ಮಾತಾಡಿದಾಗ, ನಾನು ಹೆಸರು ತಗೊಳಲ್ಲ, ಇಬ್ಬರು ನಟರ ಬಗ್ಗೆ ಮಾತಾಡಿದಾಗ ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಒಂದಷ್ಟು ಕಮೆಂಟ್ಸ್ಗಳನ್ನ ನಾನು ಓದ್ತಾ ಇದ್ದೆ. ಸೊ ನೀವು ಓಕೆ ಅಂದರೆ ಆ ಕಮೆಂಟ್ ಏನು ಅನ್ನೋದು ನಾನು ಓದಂಥ ಒಂದು ಮೇನ್ ಕಮೆಂಟ್ ಹೇಳ್ತೀನಿ. ಸೊ ಓಕೆ, ಅವರಿಬ್ರು ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಜಾಗದಲ್ಲಿ ಬೆಳೀತಾ ಇದ್ದಾರೆ. ಅವರಿಬ್ರು ಒಂದಷ್ಟು ಪ್ರೋಗ್ರಾಮು, ಸಿನಿಮಾ ಮಾಡಿಕೊಂಡು ಕೆಲವೊಂದು ಚೆನ್ನಾಗಿದ್ದಾರೆ. ಸುನಿಲ್ ಅವ್ರು ಇನ್ನೂ ಇಲ್ಲೇ ಇದ್ದಾರೆ, ಊಟ ಬಟ್ಟೆಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಅವಾಗೇನು ಮಾಡ್ತಿದ್ರು, ಇವಾಗ ಅದೇ ಮಾಡ್ತಿದ್ದಾರೆ, ಅಪ್ಡೇಟ್ ಇಲ್ವಲ್ಲ ಲೈಫಲ್ಲಿ ಅಂತ ಒಂದಷ್ಟು ಕಮೆಂಟ್ಗಳನ್ನ ಓದಿ. ಓಕೆ, ಗೊತ್ತಾಯ್ತು. ಅಪ್ಡೇಟ್ ಹಾಕಿಲ್ಲ ಅಂದ್ರೆ ಒಂದು ಹೇಳ್ತೀನಿ, ಓಕೆನಾ? ನಿಮ್ಮ ತಂದೆ ತಾಯಿನ ಮರಿತೀರಾ ನೀವು? ಇಲ್ಲ. ನೀವು ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ರಪ್ಪ, ದುಬೈ ಒಳಗೆ ಹೋಗ್ಬಿಟ್ಟೆ, ನಿಮ್ಮ ತಂದೆ ತಾಯಿನ ಮರಿತೀರಾ? ಕುರಿ ಹಂಗೆ ನಂಗೆ ದೇವ್ರಿದ್ದಂಗೆ, ನಮ್ಮ ತಂದೆ ನಮ್ಮ ತಾಯಿ. ಅದು ಕುರಿ ಅನ್ನೋದು ಇದೆಯಲ್ಲ, ನನ್ನ ತಂದೆ ತಾಯಿ, ನಾನು ಬಿಡಲ್ಲ ಅದನ್ನು. ಅದು ಸಾಯೋವರೆಗೂ ನಾನು ಬಿಡಲ್ಲ, ನಾನು ಅದನ್ನು ಬಿಡಲ್ಲ. ನಾನು ಮಾಡೇ ಮಾಡ್ತೀನಿ. ನನಗೆ ಎಷ್ಟು ವಯಸ್ಸಾದರೂ ಪ್ರ್ಯಾಂಕ್ ಮಾಡ್ಕೊಂಡು ಓಡ್ತೀನಿ, ಯಾಕಂದ್ರೆ ನಂಗೆ ಜೀವನ ಕೊಟ್ಟಿದ್ದೆ ಅದು. ಸುನೀಲ್ ಅಂತ ಗುರುತಿಸಿದ್ದು ಹೆಂಗೆ ನೀವು? ಸಿನಿಮಾದಿಂದನಾ? ಕುರಿಗಳ ಸರಿಂದ. ಅದನ್ನು ಯಾಕೆ ಬಿಡಲಿ? ನಾನು ಬಿಡಲ್ಲ. ಸೊ ಹಾಗೆ ಅಪ್ಡೇಟ್ ಅನ್ನೋದಲ್ಲ, ಇಟ್ಸ್ ಎ ವರ್ಷ. ಅದೇ ಅಪ್ಡೇಟ್ ಅಲ್ಲ, ಅಪ್ಡೇಟು ಅಲ್ಲ, ಅದು ಎಂಡೂ ಆಗಲ್ಲ. ಅದು ನನಗೆ ನನ್ನ ತಂದೆ ತಾಯಿ, ಅದು ನನಗೆ ಜೀವನ ಕೊಟ್ಟಿರೋಂಥದ್ದು ನಾನು ಮರೆಯಲ್ಲ. ಕರೋನಾ ಟೈಮಲ್ಲಿ ಯಾರು ಸಿನಿಮಾ ಕೊಟ್ಟಿದ್ರಾ? ಇಲ್ಲ. ಕರೋನಾ ಯಾರು ಬದುಕಿದ್ದು? ನನ್ನ ಕುರಿನೇ ಬದುಕಿಸಿದ್ದು. ಕೆಲಸ ಇಲ್ದಾಗ ಯಾರು ಬದುಕಿಸಿದ್ದು? ಕುರಿಗಳೇ ಬದುಕಿಸಿದ್ದು. ಕರೆಕ್ಟಾ? ನನಗೆ ಹೆಸರು ಕೊಟ್ಟಿದ್ದು ಯಾರು? ಕುರಿಗಳು ಸರೇ ಕೊಟ್ಟಿದ್ದು. ನನಗೊಂದು ಪ್ರಶಸ್ತಿ ಬಂತು, ಉತ್ತಮ ನಟ ಅಂದ್ಬಿಟ್ಟು ಒಂದು ಪ್ರಶಸ್ತಿ ಕೊಟ್ಟರು. ಯಾರು ಕೊಟ್ಟರು? ಇದರಿಂದ ಬಂತು, ಕೊಟ್ಟಿದ್ದು ಕುರಿಗಳ ಸರಿಂದನೇ. ಯಾಕೆ ಬಿಡಲಿ? ನಾನು ನನಗೆ ಜೀವನ ಕೊಟ್ಟಿದ್ದೆ ಅದು. ಕರೆಕ್ಟ್ ಅಲ್ವಾ? ನನ್ನ ಇದ್ರೊಳಗೆ ನೋಡಿ ಗುರುತಿಸಿ ತಾನೇ ಸಿನಿಮಾದವ್ರು ನನಗೆ ಅವಕಾಶ ಕೊಟ್ಟಿದ್ದು. ಮುಂಚೆನೇ 2 ಸಿನಿಮಾ ಮಾಡಿದ್ದೆ, ಕುರಿಗಳು ಸರ್ ಬರೋಕ್ಕಿಂತ ಮುಂಚೆನೇ. ಯಾರು ಅವಕಾಶ ಕೊಟ್ಟರೆ ಕೊಟ್ಟಿಲ್ಲ, ಕುರಿಯಲ್ಲಿ ಗುರುತಿಸಿ ತಾನೇ ನನಗೆ ಅವಕಾಶ ಕೊಟ್ಟಿದ್ದು. ಮತ್ತು ಅದನ್ನು ಯಾಕೆ ಬಿಡಲಿ ನಾನು?
ಕರೆಕ್ಟ್ ಅಲ್ವಾ? ಪ್ಲಾಟ್ಫಾರ್ಮ್ ಹಾಕ್ಕೊಟ್ಟಿದ್ದನ್ನು ಬಿಡಬಾರ್ದು. ತಂದೆ ತಾಯಿ ಹೆಂಗೆ ಮರಿತೀರಾ ನೀವು ಮರಿತೀರಾ ಅಂತ ಹೇಳಲ್ವೋ ಹಾಗೆ ನಾನು ಇದನ್ನು ಮರೆಯಲ್ಲ, ನಾನು ಮರೆಯೋದಿಲ್ಲ, ಸಾಧ್ಯನೇ ಇಲ್ಲ. ಓದಿಬಾರ್ದು, ಖಂಡಿತ ಓದಿಬಾರ್ದು. ನಾನು ಎಷ್ಟೇ ದೊಡ್ಡ ಸ್ಟಾರ್ ಆಗಲಿ ಏನಾಗಲಿ, ಕಾರು ಏನೇ ಇರ್ಬೋದು, ಬಿಲ್ಡಪ್ ಕೊಡಬೇಕು, ಯಾಕೆ ಬೀದಿ ಸುತ್ತಬೇಕು ನಾನು ಅಂತ. ಜನ ನನ್ನ ಇಷ್ಟಪಟ್ಟಿದ್ದರಲ್ಲಿ, ಪಾಪ ಅವ್ರು ನಕ್ಕಿದ್ದದ್ರಲ್ಲಿ, ನನ್ನ ನೋಡಿ ಸಂತೋಷ ಪಟ್ಟಿದ್ದದ್ರಲ್ಲಿ ನಾನು ಅವ್ರಿಗೆ ಯಾಕೆ ಬೇಜಾರು ಮಾಡಲಿ? ಕರೆಕ್ಟ್. ನನ್ನ ಸಿನಿಮಾದಲ್ಲಿ ಕರ್ಕೊಂಡೋಗಿ ಬಿಟ್ಟುಬಿಟ್ರಿ ಇವರು, ಹೋಗಲ್ಲ ಯಾವನ್ ಕುರಿ ಮಾಡ್ತಾರೆ ಹೋಗಲ್ಲ ಅನ್ಕೊಂಡು ಬಿಲ್ಡಪ್ ಕೊಟ್ಕೊಂಡ್ರೆ ಆಗ್ಬಿಡುತ್ತಾ? ಮತ್ತೆ ನಗ್ತಾ ಇರೋದೇನಕ್ಕೆ? ನೋಡೋದು ಅದರಿಂದನೇ ತಾನೇ. ಅಷ್ಟೇ. ಈಗ ನನ್ನ ಸಿನಿಮಾಗೆ ಬಂದು ನೋಡ್ತಾರೆ ಎಲ್ಲ ಅಭಿಮಾನಿಗಳು, ಟಿವಿಯಲ್ಲಿ ನೋಡ್ತಾರೆ, ಮೊಬೈಲಲ್ಲಿ ನೋಡ್ತಾರೆ. ಸೊ ಅಲ್ಲಿಂದ ನಾನು ಬೆಳೆದಿದ್ದೀನಿ ಅಂದಮೇಲೆ ನಾನು ಆ ಜಾಗ ಮರಿಬಾರ್ದು, ಅಷ್ಟೇ, ಏನಿಲ್ಲ. ನೋ ಅಪ್ಡೇಟ್ ಏನೂ ಇಲ್ಲ ಅದರೊಳಗಡೆ. ದಿಸ್ ಈಸ್ ದ ರಿಯಲ್ ಫ್ಯಾಕ್ಟ್. ಎಸ್ ಎಸ್ ಸರ್. ಈಗ 25 ವರ್ಷದಲ್ಲಿ ಹೌದು ಒಂದಷ್ಟು ಏಳು ಬೀಳು ಪಾಠ ಎಲ್ಲೋ ಕೂಡ ಕಲ್ತಿರ್ತೀರ. ಎಲ್ಲೋ ಒಂದು ಕಡೆ ನನಗೆ ಇನ್ನೊಬ್ಬರಿಂದ ಹರ್ಟ್ ಆಯಿತು, ಸಮಥಿಂಗ್ ಮೋಸ ಆಯಿತು ಅಂತ ಅಂದಾಗ ಏನು ಕಲ್ತಿದ್ದೀರಾ ನೀವು ಜೀವನದಲ್ಲಿ ಅದರಿಂದ? ಸರ್, ಜೀವನದಲ್ಲಿ ಏನು ಕಲ್ತಿದ್ದೀನಿ ಅಂದರೆ, ನಮ್ಮ ಕೆಲಸ ನಾವು ನೋಡ್ಕೋಬೇಕು, ಕರೆಕ್ಟಾ? ಆಮೇಲೆ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಒಂದು ಪಾಯಿಂಟು, ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು. ನಮ್ಮ ಕೆಲಸ ಏನಿದೆ, ನಮ್ಮ ಟಾರ್ಗೆಟ್ ಏನಿದೆ, ನಾನು ಆ ದಾರಿ ಅಲ್ಲಿಗೆ ತಲುಪಬೇಕು, ನನ್ನ ಗುರಿ ಅಲ್ಲಿಗಿದೆ ಅಂದರೆ ನಾವು ತಲುಪಬೇಕು ಅಷ್ಟೇ. ಬೇರೆಯವ್ರು ಏನೋ ಮಾತಾಡ್ತಾರೆ, ಏನೋ ಮಾಡ್ತಾರೆ ನಾವು ತಲೆ ಕೆಡ್ಸ್ಕೊಬಾರ್ದು. ನಮ್ಮ ಕೆಲಸದೊಳಗೆ ಜನ ಮೆಚ್ಚಿದ್ದಾರೆ ಅಂದರೆ ನಾವು ಅದನ್ನು ಮಾಡ್ಕೊಂಡು ಹೋದರೆ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಷ್ಟೇ. ಕಾಯಬೇಕು. ಖಂಡಿತ ಸಿಗುತ್ತೆ. ಕಷ್ಟಪಟ್ಟವ್ರು ಸುಖ ಸಿಗುತ್ತೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್. ನಾನೊಬ್ಬ ಸೇಲ್ಸ್ಮನ್ಯಾಗ ಕೆಲಸ ಮಾಡ್ತಾ ಇದ್ದವನು. ತಿಂಗಳಿಗೆ 1,500 ರೂಪಾಯಿ ಸಂಬಳ ಕೊಡ್ತಾ ಇದ್ದೆ. ನನಗೆ 10 ರೂಪಾಯಿ ದಿನ ಊಟಕ್ಕೆ ಕೊಡ್ತಾರೆ, 1,800 ರೂಪಾಯಿ ಆಯಿತಾ? ಯಾವಾಗ? ತಿಂಗಳಿಗೆ ಕೊಡ್ತಾ ಇದ್ದಿದ್ದು. ಇವತ್ತು ನಾನು ಅದನ್ನು ಒಂದು ದಿವಸದಲ್ಲಿ ಸಂಪಾದನೆ ಮಾಡೋ ಕೆಪಾಸಿಟಿ ಇದೆ, ಕರೆಕ್ಟ್ ಅಲ್ವಾ? ಏನಕ್ಕೆ? ಕಷ್ಟಪಟ್ಟಿದ್ದಕ್ಕೆ ಅಲ್ವಾ? ಕಷ್ಟಪಟ್ಟರೆ ಸಿಕ್ಕೇ ಸಿಗುತ್ತೆ. ನಾನು ಪ್ರತಿಯೊಬ್ಬರಿಗೆ ಹೇಳೋದು ಏನು ಗೊತ್ತಾ, ಯಾವಾಗಲೂ ಸುಖ ಬೇಕು ಅಂತ ನಾವು ಅದರಿಂದ ಓಡಬಾರ್ದು. ದುಡ್ಡು ಬರುತ್ತೆ ಅಂತ ಮಾಡಬಾರ್ದು ಕೆಲಸ ಎಲ್ಲ ಮಾಡಿ, ಅನ್ಯಾಯಗಳು ಮಾಡಿ, ಕರೆಕ್ಟ್ ಅಲ್ವಾ? ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ಹೆಸರು ಮಾಡ್ಕೊಳ್ಳೋ ಸಲುವಾಗಿ ಮಾಡಬಾರ್ದೆಲ್ಲ ಮಾಡ್ತಾರೆ, ಅರ್ಥ ಆಯ್ತಲ್ವಾ? ಅಂತ ಕೆಲಸ ಎಲ್ಲ ಮಾಡಿ ಯಾಕೆ ಬರಬೇಕು? ಕರೆಕ್ಟ್ ಅಲ್ವಾ? ಆ ಶಾಪ ತಟ್ಟೆ ಒಂದು ದಿವಸ. ನಿಯತ್ತಿಂದ ದುಡಿದ್ರೆ ನಾವು ಕೊನೆಯವ್ರಿಗೂ ಇರ್ತೀವಿ, ಸಾಯೋವರೆಗೂ ನಾವು ಬಿಂದಾಸಾಗಿ ರಾಜನಾಗಿ ಬದುಕ್ತೀವಿ. ಅನ್ಯಾಯ ಮಾಡಿದ್ರೆ ಅರ್ಧದೊಳಗಡೆ ಹೋಗ್ಬಿಡ್ತೀವಿ, ಅರ್ಥ ಆಯ್ತಾ? ಅಷ್ಟೇ, ಇನ್ನೇನಿಲ್ಲ. ಸರ್, ಇವಾಗ 2000 ಇಸ್ವಿ ಅಂತ ತಗೊಂಡ್ರೆ ಇವಾಗಿನ ಸ್ಟಾರ್ಸ್ಗಳೆಲ್ಲ ಏನಿದ್ರಲ್ಲ ಆ ಟೈಮಲ್ಲಿ ಹುಡ್ದಂಥವ್ರು 2000 ಇಸ್ವಿಗಳಲ್ಲಿ ಸಿಕ್ಕಾಪಟ್ಟೆ ಸ್ಟಾರ್ಸ್ಗಳು ಅವಾಗ ತಾನೇ ಡೆಬ್ಯೂ ಆದಂಥ ಸಿನಿಮಾಗಳಾಗಿರ್ಬೋದು, ಅವಾಗ ತಾನೇ ಬಂದಂಥ ಸ್ಟಾರ್ಸ್ಗಳು ಎಲ್ಲರೂ ಕೂಡ ನಿಮಗೆ ಪರಿಚಯ ಇರ್ತಾರೆ ಸರ್. ಸೊ ಅವಾಗ ತಾನೇ ಬಡಿಂಗ್ ಆರ್ಟಿಸ್ಟ್ಗಳವರೆಲ್ಲ. ಸೊ ಇವತ್ತು ಎಲ್ಲ ಸ್ಟಾರ್ ಆಗಿದ್ದಾರೆ. ಸೊ ಅವತ್ತು ನಿಮ್ಮ ಜೊತೆ ಚೆನ್ನಾಗಿದ್ದು ಇವತ್ತಿಗೂ ನನ್ನ ಜೊತೆ ಇಂಥವ್ರು ಚೆನ್ನಾಗಿದ್ದಾರಪ್ಪ, ಇವತ್ತಿಗೂ ನಾನು ಒಂದು ಫೋನ್ ಮಾಡ್ತಿದ್ದಂಗೆ ಒಂದು ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳೋರು ಇದ್ದಾರೆ ಅಂತ ಯಾರಾದ್ರೂ ಇದ್ದಾರೆ? ಸರಿ, ಇಲ್ಲ, ಹಂಗಾಗೋದಿಲ್ಲ. ಸುಳ್ಳದು ಅದೆಲ್ಲ ಸುಳ್ಳದು. ಜೊತೆಗೆ ಇರ್ತಾರೆ ಅನ್ನೋದೆಲ್ಲ ಸುಳ್ಳು. ಏನಿಲ್ಲ, ಶೂಟಿಂಗ್ ಟೈಮಲ್ಲೆಲ್ಲ ನಾವು ಜೊತೆಗೆ ಇರ್ತೀವಲ್ವ, ಅವಾಗ ಜೊತೆಗೆ ಇರ್ತಾರೆ ಅಷ್ಟೇ. ಆ ಸಿನಿಮಾ ಬಿಟ್ಟ ಮೇಲೆ ಮತ್ತೆ ಬೇರೆ ಸಿನಿಮಾಗೆ ಹೋಗಿರ್ತಾರಲ್ಲ, ಅಲ್ಲಿರೋ ಆರ್ಟಿಸ್ಟ್ಗಳು ಖರ್ಚಾಗ್ಬಿಟ್ಟಿರ್ತಾರೆ. ಸೊ ಅವ್ರ ಜೊತೆ ನಡೆದು ಬಿಟ್ಟಿರುತ್ತೆ. ಮತ್ತು ಆ ಶೂಟಿಂಗ್ ಬಿಡ್ತಾರೆ, ಮತ್ತು ಇನ್ನೊಂದು ಶೂಟಿಂಗ್ ಹೋಗ್ಬಿಟ್ಟಿರ್ತಾರೆ. ಹಾಗೆ ಅವ್ರು ಸ್ಟಾರ್ ಆದವ್ರು ಸ್ಟಾರೇ ಸರ್. ಅವರು ಈಗ ನೀವು ಸ್ಟಾರ್ ಅಂದ್ರೆ ಸ್ಟಾರೇ ಇರ್ತೀರಾ. ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಈಗ ನೆಕ್ಸ್ಟ್ ಹೋದ್ಮೇಲೆ ಇನ್ನೊಬ್ಬ ಕಲಾವಿದ ಸಿಗ್ತಾನೆ ನಿಮಗೆ, ಕರೆಕ್ಟ್ ಅಲ್ವಾ? ಹಂಗಲ್ಲ. ಸೊ ಅದಕ್ಕಾಗಿ ಹಿಂಗಾಗತ್ತೆ. ಸೊ ನಾನೇನಾದ್ರು ನಿಮ್ಗೆ ಚೆನ್ನಾಗಿ ಬಕೆಟ್ ಹಿಡ್ದಿದ್ದೆ ಅಂದರೆ ನೀವು ನನ್ನ ಜ್ಞಾಪಕ ಇಟ್ಕೊಂಡಿರ್ತೀವಿ ಅಷ್ಟೇ. ಅಂದರೆ ಬಾಂಡಿಂಗ್ ಅನ್ನೋದು ಇರಲ್ವಾ ಒಂದಷ್ಟು? ಅದೆಲ್ಲ ಸುಳ್ಳು ಸರ್, ಸುಳ್ಳು. ಬಾಂಡಿಂಗು ಕೆಲವ್ರ ಜೊತೆ ಬೆಳೆಯುತ್ತೆ ಸರ್, ಕೆಲವ್ರಿಗೆ ಬಾಂಡಿಂಗ್ ಬೆಳೆಸ್ಕೊಳ್ಳೋಕೆ ಇಷ್ಟ ಇರೋದಿಲ್ಲ ಅವ್ರಿಗೆ, ಅರ್ಥ ಆಯ್ತಾ? ಸೊ ಹಾಗೆ ಕೆಲವ್ರು ಆ ಥರ ಇರ್ತಾರೆ. ಈಗ ನೀವು ಹೊಂದಾಣಿಕೆ ಹೆಂಗಿದೆ ಮಾತುಕತೆ, ನೀವು ನನಗೆ ಅಡ್ಜಸ್ಟ್ ಆದ್ರೆ ನಾನು ನಿಮ್ಮ ಜೊತೆ ಕರೆಕ್ಟ್ ಆಗಿರ್ತೀನಿ, ಕರೆಕ್ಟ್ ಅಲ್ವಾ? ಕೆಲವ್ರಿಗೆ ನನ್ನ ಕ್ಯಾರೆಕ್ಟರ್ ಇಷ್ಟ ಆಗಲ್ಲ, ನಾನು ತುಂಬ ಮಾತಾಡ್ತೀನಿ, ಇಷ್ಟ ಆಗೋದಿಲ್ಲ ಅವ್ರಿಗೆ, ಕರೆಕ್ಟ್ ಅಲ್ವಾ? ಅಂದರೆ ಈ ಗುಮ್ಮನ್ ಗುಸ್ಕ ಅಂತಾರೆ, ಗೊತ್ತಾ ನಿಮ್ಗೆ ಹೆಸರು? ಇದು ಗುಮ್ಮನ್ ಗುಸ್ಕ ಅಂದ್ರೆ ಗೊತ್ತಾ? ಈ ವರ್ಡ್ ಗೊತ್ತಿದೆಯಾ? ಗೊತ್ತಿಲ್ವಾ? ಗುಮ್ಮನ್ಗೋಸ್ಕರ ಯಾರಿಗಂತಾರಂದ್ರೆ ತುಂಬ ಸೈಲೆಂಟಾಗಿದ್ದು ಬಡ್ಡಿ ಮಂದಿ ಬೇಟೆ ಆಡ್ತಾ ಇರ್ತಾರೆ ಕಣ್ಣೊಳಗಡೆ. ಇವ್ನು ಹೆಂಗೆ ಕ್ಯಾಚ್ ಹಾಕೊಳ್ಳೋದು, ಏನು ಮಾಡೋದು ಇವನಿಗೆ ಅಂತ ಸುಮ್ಮನೆ ಹಾಯ್ ಹಿಂಗೆ ಅಂತಾರಲ್ಲ, ಅವರು ತುಂಬ ಡೇಂಜರ್. ಸೈಲೆಂಟಾಗಿರೋರು ಸೈಲೆಂಟ್ ಕಿಲ್ಲರ್ಸ್, ಓಕೆನಾ? ತುಂಬ ಮಾತಾಡ್ತಾರಲ್ಲ ಓಪನ್ ಆಗಿ. ಈಗ ನಾವು ಹುಚ್ಚಿನ ಥರ ಮಾತಾಡ್ತಾ ಇದ್ದೀನಪ್ಪ, ಈಗ ನನ್ನ ಕೆಟ್ಟವನು ಅನ್ಕೊಂತಾರೆ. ಇಲ್ಲ, ಸುಳ್ಳಲ್ಲ. ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಮಾತಾಡ್ತೀನಿ. ಅದು ತಪ್ಪು ತಿಳ್ಕೊಂಬಿಡ್ತಾರೆ, ಕೆಲವ್ರಿಗೆ ತಪ್ಪು ಅನ್ಸುತ್ತೆ, ನಮಗೆ ಸರಿ ಅನ್ಸಿರುತ್ತೆ. ಯಾಕಂದ್ರೆ ನನಗೆ ಗೊತ್ತಲ್ವಾ, ನಾನು ಮಾತಾಡೋ ಮತ್ತು ನನಗೆ ಗೊತ್ತಿರುತ್ತೆ. ಅಂದರೆ ನಾನು ಸತ್ಯ ಮಾತಾಡಿದಾಗ ನಂಗೆ ಗೊತ್ತು ಅದು ಕರೆಕ್ಟ್ ಅಂತಲೇ ನಾನು ಮಾತಾಡ್ತಾ ಇರ್ತೀನಿ. ಯಾರು ಬ್ರೇಕ್ ಹಾಕಿ ಫಿಲ್ಟರ್ ಹಾಕಿ ಮಾತಾಡ್ತಾರಲ್ಲ ಅವರು ಡೇಂಜರ್ ಅಂತ ಲೆಕ್ಕ. ಅಂದರೆ ಇದೇ ಮಾತಾಡಬೇಕು, ಈ ಪಾಯಿಂಟು ಇವ್ರಿಗೆ ಇದೇ ಖುಷಿ ಆಗುತ್ತೆ ಅಂತ ಮಾತಾಡೋರು ಅವ್ರು ಬುದ್ಧಿವಂತರು, ಅವ್ರು ಆ ಥರ ಬುದ್ಧಿವಂತರು ಕ್ಯಾಚ್ ಹಾಕೊಳ್ಳೋಕ್ಕೆ. ನಮಗದು ಬರೋಲ್ಲ ಟೆಕ್ನಿಕ್ಕು ಅಷ್ಟೇ. ನಾವು ಇರೋದನ್ನು ಮಾತಾಡ್ತಾ ಇರ್ತೀವಿ ಹಾಗೆ. ಈಗ ನಿಮ್ಮ ಶರ್ಟ್ ಚೆನ್ನಾಗಿರುತ್ತೆ, ಇದೇನೋ ಆಗಿರುತ್ತೆ, ಇದೇ ಸರ್ ಇಲ್ಲಿ ಇದು ಚೆನ್ನಾಗಿರಲ್ಲ ಸರ್, ಇದೊಂದು ಇರಬಾರ್ದಾಗಿತ್ತು ಅಂದರೆ ಅವ್ರು ಸಿಟ್ಕೊಂಡ್ಬಿಡುತ್ತೆ. ತುಂಬ ಕಾಸ್ಟ್ಲಿ ತೊಗೊಂಬಂದಿರ್ತಾರೆ ಅಮೇರಿಕದಿಂದ. ಈಗ ನಾನು ಅಂದುಬಿಟ್ರೆ ಅವ್ರಿಗೆ ಒಂದು 50 ಲಕ್ಷ ಶರ್ಟ್ಗೆ ಇದೊಂದು ಇರಬಾರ್ದಾಗಿತ್ತು ಸರ್ ಅಂದ್ರೆ ಅವ್ರು ಸಿಟ್ಕೊಂಡ್ಬಿಡುತ್ತೆ. ನನಗನ್ಸಿದ್ದು ನಾನು ಹೇಳಿರ್ತೀನಿ. ಬಟ್ ಅವ್ರಿಗೇನಾಗುತ್ತೆ, ನನ್ನ ಮಗನೇ ನಾನು ಅಮೇರಿಕದಿಂದ 50 ಲಕ್ಷ ಕೊಡ್ತಾ ಇದ್ದೀನಿ, ಈ ನನ್ನ ಮಗ ನನ್ನ ಜೊತೆ ಒಂದು ದಿವಸ ಬಂದುಬಿಟ್ಟಿದ್ರೆ ಮೇಲಿಂದ ಇದೆ ಸಿಂಬಲ್ ಚೆನ್ನಾಗಿಲ್ಲ ಅಂದ್ಬಿಟ್ನಲ್ಲ, ಏನೋ ಈ ನನ್ನ ಮಗ ಸಿಕ್ಕಿ ನೆಕ್ಸ್ಟ್ ಇವನು ದೂರ ಇಡಬೇಕು ಅಂತ ಇಟ್ಬಿಡ್ತಾರೆ ಅಷ್ಟೇ, ಏನಿಲ್ಲ. ಏನದು ನೋಡು, ಗುಮ್ಮನ್ ಗುಸ್ಕ ಅಂತ. ಗುಮ್ಮನ್ ಗುಸ್ಕ ಇದು ಉತ್ತರ ಕರ್ನಾಟಕ ಸೈಡ್ ಹೇಳ್ತಾರೆ, ಗುಮ್ಮನ್ ಗುಸ್ಕ ನನ್ನ ಮಗನೇ ಅಂತಾರೆ. ಅಂದರೆ ಗೊತ್ತಿದ್ದು ಗೊತ್ತಿಲ್ಲ ಇರ್ತಾರೆ, ನಾಟಕ ಆಡಿ ನನ್ನ ಮಗ ಅವನು ಆಟ ಆಡ್ತಿರ್ತಾನಲ್ಲ ಅವನೇ ಗುಮ್ಮನ್ ಗುಸ್ಕ ಅಂತಾರೆ, ಅರ್ಥ ಆಯ್ತಾ? ಓಕೆ ಸರ್, ಇವಾಗ ಕುರಿ ಪ್ರೋಗ್ರಾಮ್ ನನಗೆ ಲೈಫ್ ಕೊಡ್ತು ಅನ್ನೋ ಒಂದಷ್ಟೆಲ್ಲ ವರ್ಡ್ ಹೇಳಿದ್ರಲ್ವಾ? ಸೊ
ಈಗ ನಾನು ಒಂದಷ್ಟು ಪ್ರೋಗ್ರಾಮ್ಗಳು ನಾನು ಅವಾಗಲೇ ಹೇಳಿದೆ ಚಿಕ್ಕ ವಯಸ್ಸಿಂದ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ಅಂತ. ಅವಾಗ ಒಂದು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ವಿ ನಾವು. ಹೆಂಗೆಲ್ಲ ಕಾಸ್ಟ್ಯೂಮ್ ಹಾಕೊಂಡ್ಬರ್ತಾರೆ, ವಾಯ್ಸ್ಗಳು ಚೇಂಜ್ ಮಾಡ್ತಾರೆ, ಹಿಂಗೆಲ್ಲ ಮಾಡ್ತಾರೆ. ಬಟ್ ಆ ಟೈಮಲ್ಲಿ ಒದೆನೂ ತಿನ್ನಿಸ್ಕೊಂಡಿರ್ತೀರಾ, ಕೆಟ್ಟ ಮಾತಲ್ಲಿ ಬೈಸ್ಕೊಂಡಿರ್ತೀರಾ, ಆ ಥರ ಯಾವ್ದಾರ ಒಂದು ಒಳ್ಳೆ ಮೆಮೊರಿ ಇದೆಯಾ ಸರ್ ನಿಮ್ದು? ಅಯ್ಯೋ ಸರಿಯಾಗಿ ಒಂದ್ಸತಿ ನನಗೆ ಬನ್ನೂರೊಳಗಡೆ ಒಂದು 15-20 ಜನ ಹಾಕ್ಕೊಂಡು ನಾಯಿಗೆ ಒದ್ದಂಗೆ ದಪ ಒದಾಕ್ಬಿಟ್ರು. ಏನಕ್ಕಂದ್ರೆ ಆ ಏರಿಯಾ ಒಳಗಡೆ ಒಬ್ರು ಕುತ್ಕೊಂಡಿದ್ರು, ಎಲ್ಲರೂ ಹಿಂಗೆ ಮೀಟಿಂಗಿಗೆ ಕುತ್ಕೊಂಡಿದ್ರು ದೊಡ್ಡ ವ್ಯಕ್ತಿಗಳೆಲ್ಲ. ಅದ್ರೊಳಗೆ ಒಬ್ಬರು ದೊಡ್ಡ ತುಂಬ ವಯಸ್ಸಾದ್ರು, ಸ್ವಲ್ಪ ಇದು ವಯಸ್ಸಂದರೆ ಅಮ್ಮಮ್ಮ ಅಂದರೆ ಅವಾಗ ಒಂದು 48-50 ಇರ್ಬೋದು ನನ್ನ ಟೈಮಲ್ಲಿ. ನಾನು ಅವಾಗ ನೋಡಿದಾಗ ಒಂದು 15-20 ವರ್ಷದ ಹಿಂದೆ. ನಾನು ಹೋಗ್ಬಿಟ್ಟು ಒಂದು ಕ್ಯಾರೆಕ್ಟ್ರ್ ಏನಿಲ್ಲ, ನಾನು ಹೋಗ್ಬಿಟ್ಟು ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ ನನ್ನ ಜೊತೆ. ನಾನು ಹೋಗ್ಬಿಟ್ಟು ಇವರೇ ಸರ್ ಅಂತೀನಿ ಪೊಲೀಸ್ಗೆ ಹೋಗ್ಬಿಟ್ಟು. ಹಿಂಗೆ ನೋಡ್ತಾನೆ ಅಪ್ಪ ನನಗೆ, ಏನಲ್ಲೇ ಏನೇ ಅಂತ ಇದೆಯಾ ಏನು ಅಂದ. ಸರ್ ಇವರೇ ಸರ್, ನಮ್ಮ ಕಾಂಪೌಂಡ್ ಮೇಲೆ ಬಂದು ಹುಚ್ಚೋಗಿ ಹೋಗ್ಬಿಡ್ತಾರೆ ಸರ್, ನಾವಲ್ಲಿ ಎಷ್ಟು ಕ್ಲೀನ್ ಮಾಡ್ತೀವಿ, CC ಕ್ಯಾಮ್ರಾದಲ್ಲಿ ನೋಡೋದಲ್ಲ ಸರ್ ಇವರೇ ಸರ್ ಅದು. ಓ ಇವರೇನೇ ಅದು ಅಂತ. ಹೇಯ್ ನನ್ನ ಮಗನೇ, ನಂದಿಲ್ಲಿ ಜಮೀನೆಲ್ಲ ನಂದೈತೆ, ಈ ಏರಿಯಾಗೆ ನಾನೇ ಎಡ್ಡು, ಅರ್ಥ ಆಯ್ತಾ, ಕೌನ್ಸಿಲರ್ ಅಂತಾರಲ್ಲ ಹಂಗೆ ಆ ಏರಿಯಾಗೆ ಅವ್ರದ್ದೇ ಹವಾ ನಡೆಯೋದು. ಹೋಗಿ ನಾನು ಅವ್ರಿಗೆ ಕೈ ತೋರಿಸ್ಬಿಡ್ತೀನಿ. ಬಡ್ಡಿ ಮಗನೇ ಬೋಳಿ ಮಗನೇ ಬೋಳಿ ಮಗ ಸುಳ್ಳು ಹೇಳ್ತಾನೆ. ಒಂದೇ ಮಾತು ಅವ್ರು ಹೇಳಿದ್ದು, ಏನು ಗುರು ಅವರು ಮಾತಾ, ಈ ಮಹಾರಾಜ ಬನ್ನಿ ಇಲ್ಲಿ ಅವರನ್ನು ಒಳಗೆ ಹಾಕಿ ಅನ್ನೋ ಟೈಮ್ ಇಡುತ್ತೆ. ಇವ್ರು ಹೇಳಿದ್ರೆ ಟೈಮ್ ಹಿಡ್ದಿಲ್ಲ. ಒದಿಯ ನನ್ನ ಮಗನ ಬೋಳಿ ಮಗನಿ ಅಂತ ತಕ್ಷಣ ಇಟ್ಕೊಂಡು ದಪ ಒದಕ್ಕೆ ಶುರು ಮಾಡಿಬಿಟ್ರು. ಇನ್ನೊಬ್ಬನು ಸ್ಕೂಟ್ರ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಬಂದು, ನಾನು ಹಿಂಗೆ ಹೊಡಿತಾರೆ ಹಿಂಗೆ ಬಗ್ಗಿದ್ದೀನಿ, ಆ ಸ್ಕೂಟ್ರ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಬಂದು ಅವನು ನನಗೆ ಹೊಡೆದ್ಬಿಟ್ಟು ಏನು ಕೊಡ್ತಾ ಇದ್ರಿ ಅಂತ ಕೇಳ್ತಾನೆ. ಅವನು ಹೊಡೆದ ಅವ್ರ ಜೊತೆ ಸೇರಿಕೊಂಡು. ಆಮೇಲೆ ಕೇಳ್ತಾ ಇದ್ದಾನೆ ಏನು ಕೊಡಿದ್ರಿ ಅಂತ. ಸೊ ಈ ಥರ ನಡೆದಿದೆ ನನ್ನ ಜೀವನದಲ್ಲಿ. ಅದು ನಡೆದಿದೆ, ಆ ಥರದ್ದು ನಡೆದಿದೆ, ಸುಮಾರು ನಡೆದಿದೆ ನನಗೆ. ಬೆಳ್ಳು ಹೋಗ್ಬಿಟ್ಟಿದೆ. ಆಮೇಲೆ ಈಗ ರೀಸೆಂಟಾಗಿ ಒಬ್ಳು ಅಜ್ಜಿ ರೌಡಿ ಅಂತೆ, ಅವಳನ್ನ ಕುರಿ ಮಾಡಿ ಅಂದರು. ಆ ಏರೊಳಗೆ ಅವ ಮೇಂಟೈನ್ ಅಂತ ಅಜ್ಜಿದು ಜಮಾನ್ದಿಂದನು. ಇಲ್ಲಿ ಪೀಣ್ಯದಾಸರಳ್ಳಿ ಹತ್ರ ಒಬ್ರು ಅಜ್ಜಿ, ಅವ್ರಿಗೆ ನಾನು ರೇಗಿಸ್ತಾ ಇದ್ದೆ. ಅವಳ ಅಜ್ಜಿ ಸಕ್ಕ ಡೇಂಜರ್. ಅಜ್ಜಿ ಏನು ಮಾಡ್ತಾರೆ ಗುರು, ಏನು ಓಡ್ತಾರೆ, ಏನು ಮಗಂದು ಮಚ್ಚು ತೊಗೊಂಡು ಆರ್ಬಿಡೋದ ನನ್ನ ಮೇಲೆ. ನಾನು ಸೈಕಲ್ ಸ್ಟ್ಯಾಂಡ್ ಹತ್ರ ರೇಗಿಸ್ತಾ ಇದ್ದೀನಿ. ಕ್ಯಾರಿಯರ್ ಇರುತ್ತಲ್ಲ ಸೈಕಲ್ದು, ಗೊತ್ತಾಯ್ತಾ, ಕ್ಲಾಂಪ್ ಬರುತ್ತೆ, ಅದ್ರೊಳಗಡೆ ಕೈ ಸಿಕ್ಕಾಕೊಂಡ್ಬಿಡೈತೆ, ಎಳಿಯೋಕ್ಕಾಗ್ತಾ ಇಲ್ಲ. ಆ ಸ್ಟ್ಯಾಂಡ್ ಟೈಟು. ಈ ಬೆಳ್ಳೆ ಉಲ್ಟಾ ಆಗ್ಬಿಡ್ತು ನಂದು ನೋಡಿ, ಕಿತ್ಕೊಂಡು ಓಡೋಗೋಷ್ಟ್ರಲ್ಲಿ. ಇಲ್ಲಿ ನೋಡಿ ಬೆಳ್ಳೆ ಉಲ್ಟಾ ಆಗ್ಬಿಟ್ಟಿದೆ ನೋಡಿ ನಂದು.